ನಮಸ್ಕಾರ ಸ್ನೇಹಿತರೆ. ಇಂದು ಜಗತ್ತಿಗೆ ಅಹಿಂಸೆ ಮತ್ತು ಶಾಂತಿಯ ಸಂದೇಶ ಸಾರಿದ 24ನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜನ್ಮದಿನ. ಬದುಕು ಮತ್ತು ಬದುಕಲು ಬಿಡು ಎಂಬ ಅದ್ಭುತ ಮಂತ್ರವನ್ನು ನೀಡಿದ ಮಹಾವೀರರ ಜೀವನದ ಸ್ವಾರಸ್ಯಕರ ಸಂಗತಿಗಳನ್ನು ಈ ದಿನ ತಿಳಿಯೋಣ. ಭಗವಾನ್ ಮಹಾವೀರರು ಸುಮಾರು 2600 ವರ್ಷಗಳ ಹಿಂದೆ ಬಿಹಾರದ ಕುಂಡಲಿ ಗ್ರಾಮದಲ್ಲಿ ಜನಿಸಿದರು. ಇವರ ಪೋಷಕರು ತಂದೆ ಸಿದ್ಧಾರ್ಥರಾಜ, ತಾಯಿ ತ್ರಿಶೂಲಾದೇವಿ. ಇವರ ಬಾಲ್ಯದ ಹೆಸರು ವರ್ಧಮಾನ. ವರ್ಧಮಾನ ಎಂದರೆ ಬೆಳೆಯುವವನು ಎಂದರ್ಥ. ಅವರು ಹುಟ್ಟಿದ ಮೇಲೆ ರಾಜ್ಯದಲ್ಲಿ ಸಂಪತ್ತು ಮತ್ತು ಸುಖ ಸಮೃದ್ಧಿಯಾಗಿ ಬೆಳೆದಿದ್ದರಿಂದ ಈ ಹೆಸರು ಇಡಲಾಯಿತು. ರಾಜ್ಯ ಮನೆತನದ ಎಲ್ಲ ಐಷಾರಾಮಿ ಜೀವನವಿದ್ದರೂ ವರ್ಧಮಾನರಿಗೆ ಮನಸ್ಸಿನ ಶಾಂತಿ ಸಿಗಲಿಲ್ಲ. ಆದ್ದರಿಂದ 30ನೇ ವಯಸ್ಸಿನಲ್ಲಿ ಎಲ್ಲವನ್ನು ತ್ಯಜಿಸಿ ಸನ್ಯಾಸಿಯಾದರು. ಬರೋಬ್ಬರಿ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿದರು. ಈ ಸಮಯದಲ್ಲಿ ಅವರು ಮೌನವಾಗಿದ್ದರು ಮತ್ತು ಪ್ರಕೃತಿಯ ಜೊತೆ ಒಂದಾದರು. ಮಹಾವೀರ ಎಂಬ ಹೆಸರು ಬಂದಿದ್ದು ಹೇಗೆ? ತಪಸ್ಸಿನ ಸಮಯದಲ್ಲಿ ಅವರು ಎದುರಿಸಿದ ಕಷ್ಟಗಳು, ಹಾವಿನ ಕಡಿತ ಮತ್ತು ಜನರ ಟೀಕೆಗಳನ್ನ ಅಚಲವಾಗಿ ಸಹಿಸಿಕೊಂಡಿದ್ದಕ್ಕಾಗಿ ಅವರಿಗೆ ಮಹಾವೀರ, ಮಹಾಪರಾಕ್ರಮಿ ಎಂಬ ಹೆಸರು ಬಂದಿತು. ಮಹಾವೀರರು ಜಗತ್ತಿಗೆ ನೀಡಿದ 5 ಪ್ರಮುಖ ಸೂತ್ರಗಳು ಇಂದಿಗೂ ಪ್ರಸ್ತುತ. ಅಹಿಂಸೆ, ಕೇವಲ ಪ್ರಾಣಿಗಳನ್ನ ಕೊಲ್ಲದಿರುವುದು ಮಾತ್ರವಲ್ಲ, ಮಾತಿನಿಂದಲೂ ಯಾರಿಗೂ ನೋಯಿಸಬಾರದು. ಸತ್ಯ, ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು. ಆಸ್ತೇಯ, ಕಳ್ಳತನ ಮಾಡದಿರುವುದು. ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ. ಅಪರಿಗ್ರಹ, ಅತಿಯಾದ ಆಸೆ ಮತ್ತು ಸಂಗ್ರಹ ಬುದ್ಧಿ ಬಿಡುವುದು. ವಿಶೇಷ ಸಂಗತಿಗಳು, ಜೀವ ಸಂಕುಲದ ಮೇಲೆ ಪ್ರೀತಿ. ಮಹಾವೀರರು ನಡೆಯುವಾಗ ಸಣ್ಣ ಇರುವೆಗೂ ತೊಂದರೆಯಾಗಬಾರದೆಂದು ಕಾಳಜಿ ವಹಿಸುತ್ತಿದ್ದರು. ಸಮಾನತೆ, ಮಹಾವೀರರು ಜಾತಿ ಪದ್ಧತಿಯನ್ನ ವಿರೋಧಿಸಿ ಎಲ್ಲ ಮನುಷ್ಯರು ಮತ್ತು ಜೀವಿಗಳು ಸಮಾನ ಎಂದು ಸಾರಿದರು. ಅಲ್ಲದೆ ಆತ್ಮಜ್ಞಾನ, ಅವರು ಕೇವಲ ದೇವರನ್ನು ಹುಡುಕಲಿಲ್ಲ, ಮನುಷ್ಯ ತನ್ನನ್ನು ತಾನು ಗೆದ್ದರೆ ಅವನೇ ದೇವಸ್ವರೂಪಿ ಎಂದು ತೋರಿಸಿಕೊಟ್ಟರು. ಭಗವಾನ್ ಮಹಾವೀರರ ಜೀವನ ಕೇವಲ ಒಂದು ಧರ್ಮದ ಕಥೆಯಲ್ಲ, ಅದು ಅಪ್ರತಿಮ ತಾಳ್ಮೆ ಮತ್ತು ವಿಜ್ಞಾನಕ್ಕೆ ಹತ್ತಿರವಾದ ವಿಚಾರಗಳ ಖಜಾನೆ. ಅವರ ಬಗ್ಗೆ ನಮಗೆ ಸಾಮಾನ್ಯವಾಗಿ ತಿಳಿಯದ ಕೆಲವು ಅತ್ಯಂತ ಸ್ವಾರಸ್ಯಕರ ಮತ್ತು ಆಶ್ಚರ್ಯಕರ ಸಂಗತಿಗಳು ಇಲ್ಲಿವೆ. ಚಂಡಕೌಶಿಕ ಎಂಬ ಸರ್ಪದ ಮನಪರಿವರ್ತನೆ. ಮಹಾವೀರರು ತಪಸ್ಸಿನ ಕಾಲದಲ್ಲಿ ಚಂಡಕೌಶಿಕ ಎಂಬ ಭಯಾನಕ ವಿಷಪೂರಿತ ಹಾವಿತ್ತು. ಅದು ತನ್ನ ದೃಷ್ಟಿಯಿಂದಲೇ ಮನುಷ್ಯರನ್ನ ಭಸ್ಮ ಮಾಡುವ ಶಕ್ತಿ ಹೊಂದಿತ್ತು ಎಂದು ನಂಬಲಾಗಿತ್ತು. ಮಹಾವೀರರು ಅದರ ಹುತ್ತದ ಮೇಲೆ ನಿಂತು ಧ್ಯಾನ ಮಾಡತೊಡಗಿದಾಗ ಹಾವು ಅವರಿಗೆ ಕಚ್ಚಿತು. ಆದರೆ ಮಹಾವೀರರ ಶಾಂತತೆಯಿಂದಾಗಿ ಹಾವಿನ ವಿಷವೇ ಅಮೃತವಾಗಿ ಬದಲಾಯಿತು ಮತ್ತು ಕ್ರೂರ ಸರ್ಪ ತನ್ನ ತಪ್ಪಿನ ಅರಿವಾಗಿ ಶಾಂತವಾಯಿತು ಎಂಬ ಕಥೆ ಇದೆ. ಇದು ಕ್ಷಮೆ ಮತ್ತು ಅಹಿಂಸೆ ಎಂತಹ ಕ್ರೂರ ಪ್ರಾಣಿಯನ್ನೂ ಬದಲಾಯಿಸಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಯಿತು. ವಿಜ್ಞಾನಕ್ಕೆ ಹತ್ತಿರವಾದ ಜೀವ ತತ್ವ. ಸಾವಿರಾರು ವರ್ಷಗಳ ಹಿಂದೆಯೇ ಮಹಾವೀರರು ಪ್ರತಿಯೊಂದು ವಸ್ತುವಿನಲ್ಲಿ ಜೀವವಿದೆ ಎಂದು ಸಾರಿದ್ದರು. ಗಿಡ ಮರಗಳು ಮಾತ್ರವಲ್ಲದೆ ಕಲ್ಲು, ಮಣ್ಣು, ನೀರು ಮತ್ತು ಗಾಳಿಯಲ್ಲೂ ಜೀವಕೋಶಗಳಿವೆ ಎಂಬುದನ್ನು ಅವರು ಹೇಳಿದ್ದರು. ಆಧುನಿಕ ವಿಜ್ಞಾನವು ಇಂದು ಸಸ್ಯಗಳಲ್ಲಿ ಜೀವವಿದೆ ಎಂದು ಒಪ್ಪಿಕೊಳ್ಳುವ ಮೊದಲೇ ಮಹಾವೀರರು ಇದನ್ನು ಜಗತ್ತಿಗೆ ತಿಳಿಸಿದ್ದರು. ಸಮವಸರಣ, ಪ್ರಾಣಿಗಳಿಗೂ ಪ್ರವೇಶವಿದ್ದ ಧರ್ಮಸಭೆ. ಮಹಾವೀರರು ಜ್ಞಾನೋದಯ ಪಡೆದ ನಂತರ ನೀಡುತ್ತಿದ್ದ ಪ್ರವಚನ ಸಭೆಯನ್ನು ಸಮವಸರಣ ಎಂದು ಕರೆಯಲಾಗುತ್ತಿತ್ತು. ಇದರ ವಿಶೇಷತೆ ಎಂದರೆ ಇಲ್ಲಿ ಮನುಷ್ಯರು ಮಾತ್ರವಲ್ಲದೆ ಹುಲಿ, ಹಸುಗಳಂತಹ ಪರಸ್ಪರ ವೈರಿ ಪ್ರಾಣಿಗಳು ಕೂಡ ಪಕ್ಕದಲ್ಲೇ ಕುಳಿತು ಮಹಾವೀರರ ಶಾಂತಿಯುತ ಸಂದೇಶವನ್ನ ಕೇಳುತ್ತಿದ್ದವು ಎಂದು ಪುರಾಣಗಳು ಹೇಳುತ್ತವೆ. ಸಂಘಟನೆಯಲ್ಲಿ ಸಮಾನತೆ. ಆ ಕಾಲದಲ್ಲೇ ಮಹಾವೀರರು ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದರು. ಧರ್ಮದ ಆದಿಯಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲ ಎಂಬುದನ್ನು ಅವರು ಸಾರಿದ್ದರು. ಅನೇಕಾಂತವಾದ ವಿವಿಧ ದೃಷ್ಟಿಕೋನಗಳು. ಮಹಾವೀರರು
ಒಂದು ಪ್ರಮುಖ ತತ್ವವೆಂದರೆ ಅನೇಕಾಂತವಾದ, ಅಂದರೆ ಸತ್ಯ ಎಂಬುದು ಒಂದೇ ಆಗಿದ್ದರೂ ಅದನ್ನು ನೋಡುವ ದೃಷ್ಟಿಕೋನಗಳು ಹಲವಿರುತ್ತವೆ. ಇದನ್ನು ವಿವರಿಸಲು ಅವರು ಆನೆ ಮತ್ತು ಕುರುಡರ ಕಥೆಯನ್ನ ಬಳಸುತ್ತಿದ್ದರು. ಒಬ್ಬರ ಅಭಿಪ್ರಾಯ ಮಾತ್ರ ಸರಿ ಎಂದು ವಾದಿಸದೆ ಇನ್ನೊಬ್ಬರ ವಿಚಾರವನ್ನೂ ಗೌರವಿಸುವುದು ಇದರ ಸಾರಾಂಶವಾಗಿತ್ತು. ಸ್ನೇಹಿತರೆ, ಮಹಾವೀರ ಜಯಂತಿ ಎಂದರೆ ಕೇವಲ ಹಬ್ಬವಲ್ಲ, ಅದು ನಮ್ಮ ಅಂತರಾತ್ಮವನ್ನ ಶುದ್ಧೀಕರಿಸಿಕೊಳ್ಳುವ ದಿನ. ದ್ವೇಷ ಬಿಟ್ಟು ಪ್ರೀತಿಯಿಂದ ಬಾಳೋಣ. ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು.